ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ವಿಡಿಯೋ ಮಾಡಿ ನೋಡೋಣ. ಈಗ ಬರೋ ಒಂದು ತಿಂಗಳದೊಳಗೆ ಏನು ಡಿಫ್ರೆನ್ಸಸ್ ಬರ್ಬೋದು, ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ಬೋದು, ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಮೆಸೇಜ್ ನಿಮ್ಮ ಲವ್ ಲೈಫಿಗೆ ರಿಲೇಟೆಡ್ ಬರ್ಬೋದು. ಟೆಕ್ಸ್ಟ್ ಆಗಲಿ, ಮೆಸೇಜ್ ಆಗಲಿ, ವಾಟ್ ಎವರ್ ಇಟ್ ಈಸ್. ಓಕೆ, ನಿಮ್ಮ ಗರ್ಲ್ ಫ್ರೆಂಡೋ ಬಾಯ್ ಫ್ರೆಂಡೋ ಏನು ಕನ್ಫೆಸ್ ಮಾಡ್ಕೋತಾರೆ ಅಥವಾ ಏನು ಮಾತಾಡ್ತಾರೆ, ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ದೊಳಗಿದ್ರೆ ಏನಾಗ್ತತಿ, ಅಥವಾ ತಾವು ಯಾರಾದರೂ ಪ್ರೀತಿ ಮಾಡ್ತಿದ್ರೆ ತಮಗಾಗಿ ಏನು ಮೆಸೇಜು. ಓಕೆ, ಅದ್ರ ಬದಲಾಗಿ ನೋಡೋಣ ರೀಡಿಂಗ್. ಬಟ್ ನಾ ಇದನ್ನು ರೀಡಿಂಗ್ ಯಾಕೆ ತೊಗೊಂಡೆ ಗೊತ್ತಾ? ಈಗ ಸದ್ಯ ಅಂತಂತಂದ್ರೆ ಇವತ್ತು ತಾರೀಕು 20, ನಾಳೆ 22ನೇ ತಾರೀಕಿಗೆ ಬುಧ ಗ್ರಹ ಏನು ಮಾಡ್ತತಿ ಅಂದ್ರೆ ಲಿಯೋ ರಾಶಿಗೆ ಹೋಗ್ತತಿ. ಲಿಯೋದೊಳಗೆ ಸೂರ್ಯ ಅದಾರ, ಕೇತು ಅದಾರ. ಇವತ್ತು ಚಂದ್ರಮಾನು ಅಲ್ಲೇ ಅದಾರ. ಇವತ್ತು ಚಂದ್ರಮ ವೃಶ್ಚಿಕ ರಾಶಿಯೊಳಗೆ ಅದಾರ. ಸೂರ್ಯ ಕೇತು ಈಗಾಗಲೇ ಅಲ್ಲೇ ಅದಾರ. ಅಲ್ಲಿ ಬುಧ ಹೋಗ್ತಾನೆ. ಸೊ ಬುಧ ಅಂತಂದರೆ ಏನು? ಬುಧ ಅಂತಂದರೆ ಮಗು ಅಂತಂತನ್ರಿ, ಮೀಡಿಯಾ ಅನ್ರಿ, ಕಮ್ಯುನಿಕೇಷನ್ನು, ನಿಮ್ಮ ಬ್ರದರ್ ಅನ್ರಿ. ಬ್ರದರ್ ಅಂದ್ರೆ ಮಾರ್ಕ್ಸ್ ತೋರಿಸ್ತದೆ, ಸಾರಿ. ಗರ್ಲ್ ಫ್ರೆಂಡ್ ಆಗಲಿ, ಬಾಯ್ ಫ್ರೆಂಡ್ ಆಗಲಿ, ನಿಮ್ಮ ಎಫರ್ಟ್ಸ್ ಅನ್ರಿ, ನ್ಯೂಸ್ ಅನ್ರಿ, ಟೆಕ್ಸ್ಟ್ ಅನ್ರಿ, ಮೆಸೇಜ್ ಅನ್ರಿ, ನಿಮ್ಮ ಬಿಸ್ನೆಸ್ ರಿಲೇಟೆಡು, ಇಂಟೆಲಿಜೆನ್ಸ್ ರಿಲೇಟೆಡು, ನಿಮ್ಮ ಡಾಕ್ಯುಮೆಂಟ್ಸ್ ಅನ್ರಿ. ಇದ್ರ ರಿಲೇಟೆಡ್ ಏನಾದರೂ ನಿಮಗೆ ಮೆಸೇಜಸ್ ಬರಾಕತ್ತಾವೇನಂತಂದು ಹೇಳಿ ನೋಡೋಣ. ಯಾಕಂದ್ರೆ 5th ಹೌಸ್ ಅಂತಂತಂದ್ರೆ ನಿಮ್ಮ ವೈಯಕ್ತಿಕ ಸಂಬಂಧಗಳಿಗೆ ಸಂಬಂಧಪಟ್ಟಂಥ ಮನೆ. ಈಗಾಗಲೇ ಅಲ್ಲಿ ಕೇತು ಅದಾರ. ಸೂರ್ಯನ ಜೊತೆ ಕೇತು ಮತ್ತು ಬುಧ, ಸೂರ್ಯ ಮತ್ತು ಬುಧ ಅಂತಂತಂದ್ರೆ ಬುಧಾದಿತ್ಯ ಯೋಗ ಅಂತಂತಾರೆ ಅದಕ್ಕೆ. ಓಕೆ, ಸೊ ಬುಧಾದಿತ್ಯ ಯೋಗ ಇದ್ದಾಗ ಅಲ್ಲಿ ಕೇತು ಐತೆ. ಸೊ ಕೇತು ಅಂದ್ರೆ ಏನು? ಕೇತು ಅಂದ್ರೆ ಕೇತು ಅಂದ್ರೆ ಡಿಟ್ಯಾಚ್ಮೆಂಟ್. ನಿಮಗೆ ಹೆಂಗೆ ಅನ್ನಿಸ್ತಿರ್ಬೋದು ಅಂತಂತಂದ್ರೆ, ಈಗ ಕಮ್ಯುನಿಕೇಷನ್ ಕಡಿಮೆ ಮಾಡಬೇಕು ಅಂದರೆ ಮಾತಾಡೋಕೆ ಮನಸ್ಸು ಬರೋಂಗಿಲ್ಲ, ಹೆಚ್ಚು ಮಾತಾಡೋಂಗಿಲ್ಲ. ಯಾಕಂದರೆ ಕೇತು ಅಂದರೆ ಡಿಟ್ಯಾಚ್ಮೆಂಟ್, ಕೇತು ಅಂದ್ರೆ ಮರ್ಕ್ಯುರಿ ಅಂತಂದ್ರೆ ನಿಮ್ಮ ಮಾತುಕತೆ, ನಿಮ್ಮ ಕಮ್ಯುನಿಕೇಷನ್ದೊಳಗೆ ಏನಾದರೂ ಕಟ್ ಆಗೋದು, ಗಡ್ಬಡಿ ಆಗೋದು, ನೀವಾಗೇ ಮಾತು ಬಿಡೋದು, ಬೇರೆ ಯಾರಾದರೂ ಮಾತು ಬಿಡೋದು, ಈ ಥರದ ವಿಷಯಗಳಾಗುವಂಥದ್ದು. ನಿಮಗೆ ಗೊತ್ತಿರ್ಲಾರ್ದಂಗೆ ಈಗೋ ಜಾಸ್ತಿ ಆಗೋದು, ಯಾಕಂದರೆ ಸಣ್ಣಲ್ಲೇ ಐತಲ್ಲ, ಈಗೋ ಜಾಸ್ತಿ ಆಗೋದು. ಈ ಥರದ್ದು ಏನಾದರೂ ವಿಶೇಷತೆಗಳು ಸಂಭವಿಸುವಂಥ ಟೈಮಿಗೆ. ಓಕೆ, ಸೊ ಅದ್ರ ರಿಲೇಟೆಡ್ ನಿಮಗೆ ಏನು ಮೆಸೇಜ್ ಬರಾಕತ್ತತಿ ಅಂತಂದು ಹೇಳಿ ನೋಡೋಣ ಇವತ್ತು. ಓಕೆ, ಬುಧ ಅಂತಂದರೆ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲಿಂಗನ್ನು ತೋರಿಸತ್ತೆ ಅದು. ಓಕೆ, ಅಂದರೆ ಶಾರ್ಟ್ ಡಿಸ್ಟೆನ್ಸಿಗೆ ಹೋಗ್ತೇವೆ. ಅಂದ್ರೆ ಇಮೋಷ್ನಲ್ ಡಿಟ್ಯಾಚ್ಮೆಂಟ್. ಯಾಕಂದರೆ ಕೇತು ಐತಲ್ಲ, ಈಗ ಇದು ಬರಾಕತ್ತತೆ ಖರೆ ಅದ್ರ ಕಡೆ ಲಕ್ಷ ಇರಂಗಿಲ್ಲ. ಅಂದ್ರೆ ಒಂದು ಅಪಾರ್ಚುನಿಟಿ ಆಸ್ಪಾಸ್ ಓಡಾಡ್ತಿರ್ತೈತೆ ಇಮೋಷ್ನಲ್ ಲೈಫಿಗೆ ಸಂಬಂಧಪಟ್ಟಂಗೆ. ಬಟ್ ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ, ಅದನ್ನು ರಿಕಗ್ನೈಸ್ ಮಾಡೋಂಗಿಲ್ಲ, ಅಥವಾ ಅದನ್ನು ಇಗ್ನೋರ್ ಮಾಡೋದು, ಅಥವಾ ನಮ್ಮಲ್ಲಿ ನಾವು ಮುಳುಗಿಬಿಟ್ಟಿರ್ತೀವಿ ಅಂತ ಕೂಡ ನಮಗೆ ಗೊತ್ತಾಗಂಗಿಲ್ಲ ಅದಕ್ಕೆ ಏನಾಗತ್ತೆ ಅಂತಂದು ಹೇಳಿ. ಓಕೆ, ನೋಡಿರಿ, ಈಗ ಲವ್ ಲೈಫ್ ಬದಲಾಗಿ ನಾವು ವಿಚಾರ ಮಾಡಿದ್ವಿ ಅಂತಂದ್ರೆ, ಕೆಲವೊಂದಿಷ್ಟು ಜನರಿಗೆ ನಿಮ್ಮ ಮನಸ್ಸಿನಲ್ಲಿ ಏನೋ ಆಸೆ ಇತ್ತು. ಅಂದರೆ ನನ್ನ ಜೀವನದೊಳಗೆ ಯಾರಾದರೂ ನನ್ನ ಇಮೋಷನ್ಸ್ ಹಂಚ್ಕೊಳಕ್ಕೆ ಯಾರಾದರೂ ಬೇಕು, ಹಂಗೆ ಹಿಂಗೆ ಅಂತ ನಿಮಗೆ ಏನಾದರೂ ತಲೆಯೊಳಗೆ ಇತ್ತು ಅಂತಂತಂದ್ರೆ ಸನ್ ಕಾರ್ಡ್ ಇದೆ ನೋಡಿರಿ. ಸಮಥಿಂಗ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್, ಕುಚ್ ತೋ ಹೋನೆ ವಾಲಾ ಹೈ. ಆಮೇಲೆ ಇದು 12 ನಂಬರ್ ಐತಿ, ಜುಪಿಟರ್ ಐತಿ. 12 ನಂಬರ್ ಅಂತಂತಂದ್ರೆ 12ನೇ ಭಾವ ಯಾವಾಗ ಆ್ಯಕ್ಟಿವೇಟ್ ಆಕತ್ತಲ್ಲ ಅವಾಗ ಮದುವೆದೂ ಅಂತ ನಾವು ವಿಚಾರ ಮಾಡ್ತೇವೆ. ಸೊ ಕೆಲವೊಂದಿಷ್ಟು ಜನರಿಗೆ ಮದುವೆಗೆ ಪ್ರಪೋಸಲ್ ಬರಾಕತ್ತೈತಿ.
ಓಕೆ, ಮದುವೆಗೆ ಪ್ರಪೋಸಲ್ ಬರ್ತಾ ಇರ್ಬೋದು, ಅಥವಾ ಬೇರೆ ಯಾರಾದರೂ ಪ್ರಪೋಸ್ ಮಾಡ್ತಾ ಇರ್ಬೋದು. ತಾವೆಲ್ಲಾದರೂ ಪ್ರೀತಿಯೊಳಗೆ ಮೊದಲಿಂದನೂ ಇದ್ದರೆ ತಮಗೆ ಯಾರಾದರೂ ಕಮಿಟ್ಮೆಂಟ್ ಕೊಡುವಂಥದ್ದು, ಆ ಥರದ ವಿಷಯಗಳನ್ನು ಅದು ತೋರಿಸುತ್ತೆ. ಅಂತಂದರೆ ನಿಮ್ಮ ಮನಸ್ಸಿಗೆ ಹಿತ ಕೊಡುವಂಥ ಯಾವುದಾದ್ರೂ ಇಮೋಷ್ನಲ್ ಲೈಫ್ದೊಳಗೆ ಏನಾದರೂ ವಿಚಾರ ನಡೆಯುವಂಥದ್ದು. ಕೆಲವೊಂದಿಷ್ಟು ಜನರಿಗೆ ನೋಡಿರಿ, ಈಗ ನೀವು ಇದನ್ನ ಹಿಂಗೆ ವಿಚಾರ ಮಾಡಿದ್ರಿ ಅಂತಂದ್ರೆ, ಇಮೋಷ್ನಲ್ ಲೈಫ್ದೊಳಗೆ ಏನಾದರೂ ಒಂದು ಐತಿ ನಿಮ್ಮ ಹತ್ರ, ಈಗೇನೋ ದೇವ್ರು ಕೊಡಬೇಕು ಅಂತಂದು ಹೇಳಿ ವಿಚಾರ ಮಾಡ್ಯಾನ. ಬಟ್ ನೀವು ಹೆಂಗೆ ಅಂತಂದ್ರೆ ಪಾಸ್ನಾಗ ಸಿಕ್ಕಾಕೊಂಡಿರಿ, ಒಂಥರ ಬೋರ್ಡಮ್, ಬೇಜಾರಪ್ಪ, ನನಗೆ ಒಂಥರ ಬೇಜಾರಾಗಿಬಿಟ್ಟಿದೆ, ಎಲ್ಲರೂ ಎಲ್ಲರೂ ನನಗೆ ಮೋಸನೇ ಮಾಡ್ತಾರೆ, ನನ್ನ ಭಾವನೆಗಳನ್ನೇ ಯಾರೂ ಅರ್ಥ ಮಾಡ್ಕೊಳಂಗಿಲ್ಲ, ನನ್ನನ್ನೇ ಯಾರೂ ಅರ್ಥ ಮಾಡ್ಕೊಳಂಗಿಲ್ಲ, ಇಂಥವು ಇಲ್ಲ ಸಲದ್ದೆಲ್ಲ ಊಟಪಟಾನ್ ದಿಮಾಕ್ ಮೇ ಹೇ ತುಮಾರೆ ಚೀಸೆ. ಅದಕ್ಕೇನಾಕೈತಿ ಅಂತಂದ್ರೆ, ನಿಮ್ಮ ಸುತ್ತಮುತ್ತ ಏನಾದರೂ ಒಂದು ಹೊಸ ಬೆಳವಣಿಗೆ ಆಗಾಕತ್ತೈತಿ ಅಂತ ಅನ್ನೋದ್ರ ಕಡೆ ನಿಮಗೆ ಲಕ್ಷ ಕಡಿಮೆ ಇರ್ತೈತಿ. ಓಕೆ, ಈ ಬರೋ 28 ಡೇಸ್ದೊಳಗೆ ಲಕ್ಷ ಕಡಿಮೆ ಇರ್ತೈತಿ. ಅದಕ್ಕೆ ಹೆಂಗೆ ಅಂತಂತಂದ್ರೆ ಒಂಚೂರು ಲಕ್ಷ ಕೊಡ್ರಿ, ಒಂದು ಸ್ವಲ್ಪ ಫೋಕಸ್ ಚೇಂಜ್ ಮಾಡಿರಿ ಒಂಚೂರು. ಯಾಕಂತಂದ್ರೆ ಏನು ಕಳ್ಕೊಂಡೈತಲ್ಲ ಅದಕ್ಕಿಂತಲೂ ಈಗ ಸದ್ಯ ಏನು ನಡೆದೈತಿ ಅದನ್ನು ಸ್ವಲ್ಪ ನಾರ್ಮಲ್ ಹಂಗೆ ಇರಾಕೆ ನೋಡ್ರಿ. ಓಕೆ, ಆಮೇಲೆ ಹೆಂಗಿರ್ತೈತೆ ಅಂತಂದ್ರೆ, ಈಗ ಬಂದಿರುವಂಥ ಚಾನ್ಸನ್ನು ಕಳ್ಕೊಂಡು ಆಮೇಲೆ ರಿಗ್ರೆಟ್ ಮಾಡುವಂಥ ಪರಿಸ್ಥಿತಿ ನಿಮಗೆ ಬರಬಾರ್ದು. ಓಕೆ, ನಿಮ್ಮನ್ನು ರೀಫ್ರೆಶ್ ಮಾಡೋಕ್ಕಂತಂದು ಹೇಳಿ ಕೆಲವೊಂದಿಷ್ಟು ಆಫರ್ಸ್ ಬರೋದು ಏನಾದರೂ, ಅದರ ಬದಲಾಗಿ ನೀವು ಒಂದು ಸ್ವಲ್ಪ ಸುತ್ತಮುತ್ತ ಒಂಚೂರು ಲಕ್ಷ ಇರಲಿ ಅಂತಿದ್ರ ಅರ್ಥ. ಓಕೆ, ನಮ್ಮ ಆಸ್ಪಾಸ್ ಏನು ನಡೆಯಕತ್ತೈತಿ ಅನ್ನೋದ್ರ ಕಡೆ ನಮಗೆ ಒಂಥರ ಅವೇರ್ನೆಸ್ಸೇ ಇರಲಿಲ್ಲ ಅಂತಂತಂದ್ರೆ ಕಳ್ಕೊಂಡೇವಿ. ಆ ಮಾತು ಬೇರೆ, ಈಗೇನು ಬರಾಕತ್ತಲ್ಲ ಅದು ಸಿಗಂಗಿಲ್ಲ, ಅದನ್ನು ಕಳ್ಕೊತೇವೆ. ಇಲ್ಲೇನೈತೆ ನೋಡ್ರಿ, ಇದೇನು ತೋರಿಸ್ತೈತಿ ಅಂದರೆ ಅತಿಯಾಗಿ ವಿಚಾರ ಮಾಡೋದನ್ನು. ಯಾಕಂದರೆ ಈ ಕೇತು ಐತಲ್ಲ, ಈಗ ಬುಧ, ಮರ್ಕ್ಯುರಿ, ಸನ್ ಮತ್ತು ಕೇತು, ಮತ್ತು ಹೆಂಗೆ ಅಂತಂತಾರೆ ಅದು 5ನೇ ಮನೆ ಅಂದರೆ ನಿಮ್ಮ ವೈಯಕ್ತಿಕ ಸಂಬಂಧಗಳಿಗೆ ಸಂಬಂಧಪಟ್ಟಂಥದ್ದು. ಓಕೆ, ಸಂಬಂಧಗಳಲ್ಲಿ ಏನಾದರೂ ಬಿರುಕು ಬೀಳುವಂಥದ್ದು, ಏನಾದರೂ ಒಂಥರ ಡಿಸ್ಟ್ರಕ್ಟಿವ್ಲಿ ನೀವು ಬಿಹೇವ್ ಮಾಡುವಂಥದ್ದು, ಏನಾದರೂ ಅತಿಯಾಗಿ ಮಾತಾಡೋದನ್ರಿ, ಆ ಥರದ್ದು ಏನಾದರೂ ವಿಚಾರಗಳು ಆಗುವಂಥದ್ದು. ಸೊ ಹೆಂಗೆ ಅಂತಂತಂದ್ರೆ ಒಂಚೂರು ನಿಮ್ಮ ಮನಸ್ಸಿನ ಮೇಲೆ ಕಂಟ್ರೋಲ್ ಇರಲಿ. ಓಕೆ, ಅದು ಯಾವುದೇ ಇದಕ್ಕೆ ಸಂಬಂಧಪಟ್ಟದ್ದು ಆಗಿರ್ಬೋದು, ಶಾರೀರಿಕವಾಗಿ ಅನ್ರಿ ಅಥವಾ ಮಾನಸಿಕವಾಗಿ ಅನ್ರಿ, ಇಮೋಷ್ನಲಿ ಅನ್ರಿ, ಈ ಥರದ್ದು ಏನಾದರೂ ಇತ್ತಂತಂದ್ರೆ ಸ್ವಲ್ಪ ಕಂಟ್ರೋಲ್ ಇಟ್ಕೊಳಕ್ಕೆ ನೋಡ್ರಿ ನಿಮ್ಮ ಮನಸ್ಸಿನ ಮೇಲೆ. ನೋಡಿರಿ ಇಲ್ಲಿ ಹೆಂಗೆ ಅಂತಂತಂದರೆ, ಇಲ್ಲೇ ಇಮೋಷನ್ಸ್ ಇಲ್ಲಿ ಇಬ್ಬರು ಮಂದಿ ಕ್ವೀನ್ಸನ್ನು ಬಂದಾರ. ಇದೇನು ಹೇಳ್ತೈತಿ ಅಂತಂತಂದ್ರೆ, ದುಡ್ಡಿನ ವ್ಯವಹಾರದೊಳಗಾಗಲಿ ಅಥವಾ ಇಮೋಷ್ನಲ್ ಆಗೋದ್ರ ಬದಲಾಗಿ ವಿಚಾರದ ಬದಲಾಗಿ ಸ್ವಲ್ಪ ಮೆಂಟಲ್ ಮ್ಯಾಚುರಿಟಿ ಇನ್ಕ್ರೀಸ್ ಆಗಬೇಕು. ಮತ್ತು ತಾನೇ ಬರ್ತೈತೇನೋ, ಇಲ್ಲ ಅಂತಂತಲ್ಲ. ಯಾಕಂತಂದ್ರೆ ಪೆಟ್ಟು ತಿಂದ ಮೇಲೆ ಗೊತ್ತಾಕೈತಿ ಏನಾಗಬೇಕು ಅಂತ. ಯಾಕಂದ್ರೆ ಕೇತು ಐತಲ್ಲ, ಅಲ್ಲಿ ಕೇತು ಅಂತಂದ್ರೆ ಏನು, ಇಲ್ಲೈತೆ ನೋಡ್ರಿ, ಅಲ್ಲಿ ಕೇತು 6, 1, 7 ಕೇತು ಬಂದೇ ಬಿಟ್ಟಾನ ಈಗಾಗಲೇ. ಟವರ್ ಕೆ ರೂಪ್ ಮೇ ಆ ಜಾಯೇಗ ಅದರ್ವೈಸ್. ಓಕೆ, ಸೊ ಅದಕ್ಕೆ ಹೆಂಗೆ ಅಂತಂತಂದ್ರೆ ಸ್ವಲ್ಪ ವಿಚಾರ ಮಾಡಿರಿ ಏನಾದರೂ ಮಾಡೋಕ್ಕಿಂತ ಮುಂಚೆ. ಇದೇನು ಹೇಳ್ತೈತಿ ಅಂತಂತಂದ್ರೆ, ನೀವು ವ್ಯಾವಹಾರಿಕವಾಗಿ ನೀವೇನಾದರೂ ಶಾಣೆ ಇದ್ದಿರಲಿಲ್ಲ, ನಿಮಗೆ ವ್ಯವಹಾರ ಸರಿ ಹೆಂಗೆ ತಿಳಿತಿರಲಿಲ್ಲ ಅಂತಂತಂದ್ರೆ ನಿಮ್ಮ ವ್ಯವಹಾರದ ಮೇಲೆ ಒಂಚೂರು ಹಿಡಿತಾ ಇರಲಿ ಈ ತಿಂಗಳೆಲ್ಲ ಪೂರ್ತಿ. ಓಕೆ, ಯಾಕಂದ್ರೆ ಟವರ್ ಕಾರ್ಡೂ ಐತಿ, ಕೇತುನೂ ಐತಿ, ಏನಾದರೂ ಅಂಥದ್ದು ಆಗುವಂಥದ್ದು. ನೀವು ನಿಮ್ಮ ಫ್ರೆಂಡ್ಶಿಪ್ದೊಳಗನ ಯಾರಿಗಾದರೂ ದುಡ್ಡು ಕೊಡೋದಾಗಲಿ, ದುಡ್ಡು ಅವ್ರು ನಿಮ್ಗೆ ವಾಪಸ್ ಕೊಡಲಾರ್ದೆ ಇರುವಂಥದ್ದಾಗಲಿ, ಅಂಥದ್ದು ಏನಾದರೂ ಪರಿಸ್ಥಿತಿಗಳು ಉತ್ಪನ್ನ ನೀವಾಗೇ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೋಡಿರಿ, ಇಲ್ಲಿ ಹಂಗೆ ಏನಾದರೂ ಮಾಡಿದರೆ ನೋಡಿರಿ, ಇವೆಲ್ಲದಕ್ಕೂ ಇದಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಏನಾದರೂ ಒಂದು ಇಮೋಷ್ನಲಿ ಬರಾಕತ್ತೈತಿ, ಬಟ್ ನಿಮಗೆ ಅವೇರ್ನೆಸ್ ಇಲ್ಲ. ಸೊ ಟವರ್ ಕಾರ್ಡ್ ಏನಕ್ಕೆ ಜೋ ಆಯಾ वो चला गया. ಇಲ್ಲೊಂದು ಏನೋ ಹೊಸದಾಗಿ ನಿಮ್ಮ ಹತ್ರ ಬರಾಕತ್ತೈತಿ, ನೀವು ಇದಕ್ಕೆ ಸರಿ ಹಿಂಗೆ ಕೋಆಪ್ರೇಟ್ ಮಾಡಲಿಲ್ಲ, ಈಗೋ ತೋರ್ಸಾಕತ್ರಿ, ಫಿರ್ वो चला गया. ठीक है, ಇಲ್ಲೇನೈತಿ, ಇಲ್ಲಿ ಒಂದು ಏನಾದರೂ ಒಂದು ಪ್ರಪೋಸಲ್ ಬರತ್ತೈತಿ, ಅಥವಾ ನಿಮಗೇನಾದರೂ ಒಂದು ಯಾರಾದ್ರೂ ಪ್ರಪೋಸಲ್ ಬರಾಕತ್ತಿರಬೇಕು, ಯಾರು ಪ್ರಪೋಸ್ ಮಾಡಾಕತ್ತಿರಬೇಕು. ಸೊ ಹೆಂಗಂತಂತಂದ್ರೆ ವಿಚಾರ ಮಾಡಕ್ಕೆ ನೋಡಿರಿ. ಜುಪಿಟರ್ ಅಂತಂದ್ರೇನು ವಿಸ್ಡಮ್. ಓಕೆ, ಅದ್ರ ಬದಲು ಸರಿಯಾಗಿ ವಿಚಾರ ಮಾಡಿರಿ. ಎಕ್ಸ್ಪೆಕ್ಟೇಷನ್ಸ್ ಭಾಳ ಹೈ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಎಕ್ಸ್ಪೆಕ್ಟೇಷನ್ಸ್ ಭಾಳ ಹೈ ಹೆಂಗೆ ಇಟ್ಕೊಂಡ್ರಿ ಅಂತಂದ್ರೆ ಟವರ್ ಕಾರ್ಡ್ ಬರ್ತೈತಿ, ಬಿದ್ದು ಹೋಗಿಬಿಡ್ತೈತಿ ಎಲ್ಲ, ಅವ್ರು ಬಂದವ್ರನ್ನೂ ಬಿಟ್ಟು ಹೋಗ್ಬಿಡ್ತಾರೆ. ಓಕೆ, ಅತಿ ಹಂಗೆ ಇಮೋಷ್ನಲ್ ಆಗಕ್ಕೂ ಹೋಗ್ಬೇಡ್ರಿ. ಅತಿ ಇಮೋಷ್ನಲ್ ಆಗೋದು ವಿಷಯದೊಳಗೆ, ಸೊ ಭಾವನೆಗಳ ಮೇಲೆ ಕಂಟ್ರೋಲ್ ಇಲ್ಲ, ಸೆನ್ಸಸ್ ಮೇಲೆ ಕಂಟ್ರೋಲ್ ಇಲ್ಲ, ತೋ ಫಿರ್ ಉಸ್ಕಾ ಭಿ ಕೋಯಿ ಮತ್ಲಬ್ नहीं. ಅತಿಯಾಗಿ ಪೊಸೆಸಿವ್ ಆಗೋದು, ಈ ಥರ ಏನೋ ಸಂಬಂಧಗಳಲ್ಲಿ ಅತಿಯಾಗಿ ಪೊಸೆಸಿವ್ ಆಗಿ ಬಿಹೇವ್ ಮಾಡೋದು, ಆ ಥರನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಅತಿಯಾಗಿ ಪ್ರಾಕ್ಟಿಕಲ್ ಆಗೋದು, ಆ ಥರನೂ ಬಿಹೇವ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಏನು ಬಂದತ್ತೆ ನೋಡ್ರಿ, ಓನ್ಲಿ ಕಪ್ಸ್ ಆ್ಯಂಡ್ ಪೈಸಾ, ಇಸ್ಕೆ ಅಲಾವಾ ಕುಚ್ ನಹಿ ಆಯಾ ಇದರ್. ಯಾಕಂದ್ರೆ 5ನೇ ಮನೆ ನಿಮ್ಮ ರಿಲೇಷನ್ಸಿಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ರಾಹುನೂ ಐತಿ. ಈಗ ಸದ್ಯ ರಾಹು ಕೇತುನ ಎಕ್ಸಸ್ದಾಗನ ಸಣ್ಣದಾನ. ಈಗ ಸದ್ಯ ಅಲ್ಲಿಯೂ ರಾಹು ಐತಿ, ಅಲ್ಲಿಯೂ ರಾಹು ಐತಿ, ಇಲ್ಲೂ ರಾಹು ಐತಿ, ಸಣ್ಣ ಐತಿ, ಕೇತು ಐತಿ, ಅಲ್ಲಿ ಅಷ್ಟು ಜುಪಿಟರ್ ಬಂದಾನ. ಬಟ್ ಅದನ್ನು 2+1 3 ಮಾಡಿದ್ರಿ ಅಂತಂತಂದ್ರೆ ಅದು ಮರ್ಕ್ಯುರಿ ಆಗ್ತೈತಿ.
ನ್ಯೂಮರಾಲಜಿಕಲಿ ಮರ್ಕ್ಯುರಿ ನಂಬರ್ ಬೇರೆ ಆಕೈತಿ. ಇಲ್ಲಿ 3 ನಂಬರ್ ಅಂತಂದು ನಾವು ಆಸ್ಟ್ರಾಲಜಿಕಲಿ 3rd ಹೌಸ್ ನಾವು 3 ನಂಬರ್ ಅಂತಂದು ಹಿಡಿದ್ವಿ ಅಂದರೆ ಜಮಿನಾಯ್ ಆಗ್ತೈತಿ. ಜಮಿನಾಯ್ದು ಓನರ್ ಯಾರು ಅಂತಂತಂದ್ರೆ ಮರ್ಕ್ಯುರಿ ಆಗ್ತದೆ. ಸೊ ಕೆಲವೊಂದಿಷ್ಟು ಜನರಿಗೆ ಏನಾದರೂ ಒಂದು ಸಡನ್ನಾಗೆ ಒಂದು ಚೇಂಜ್ ಬರೋದು, ನಿಮ್ಮ ಜೀವನದೊಳಗೆ ಏನಾದರೂ ಒಂದು ಟ್ರಾನ್ಸ್ಫಾರ್ಮೇಷನ್ ಬರೋದು, ಆ ಥರ ಏನಾದರೂ ಒಂದು ವಿಷಯ ನಿಮ್ಮಲ್ಲಿ ಆಗ್ಬೋದು. ಸೊ ಎಷ್ಟಾಕತಿ ಅಷ್ಟು ನಿಮ್ಮನ್ನು ನೀವು ಆ ವಿಷಯಕ್ಕೆ ರೆಡಿ ಇಟ್ಕೊಳಕ್ಕೆ ನೋಡ್ರಿ. ಯಾಕಂದ್ರೆ ಯಾವುದೇ ವಿಷಯದೊಳಗೆ ಒಂದು ಹೊಸ ಒಂದು ಪರಿಸರಕ್ಕೆ ನಾವು ಎಂಟರ್ ಆದ್ವಿ ಅಂತಂತಂದ್ರೆ ಸ್ವಲ್ಪ ಯಾರಿಗಾದರೂ ಅಸಮಾಧಾನ ಆಗೇ ಆಕತಿ. ನಮ್ಮ ಮನಸ್ಸಿಗೆ ತಕ್ಕಂಥದ್ದು ಇರಲಿಲ್ಲಪ್ಪ, ಆದ್ರೆ ಅದು ಇಲ್ಲ, ಆದ್ರೆ ಅದರೊಳಗೆ ನಮ್ಮ ಹಿತ ಐತಿ ಅಂತಂದ್ರೆ ಏನಾಕತಿ, ಅದನ್ನು ಸ್ವಲ್ಪ ಅರಗಿಸ್ಕೊಳಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಕತಿ. ಸೊ ಹೆಂಗಂತಂತಂದ್ರೆ ಈಗ ಸದ್ಯ ನೀವು ನಿಮ್ಮ ಮೆಂಟಲ್ ಪ್ರಿಪ್ರೇಷನ್ ಇರಬೇಕು. ಈಗ ಸದ್ಯ ಎಲ್ಲೋ ಒಂದು ಟವರ್ ಮೂಮೆಂಟ್ ನಿಮ್ಮ ಲೈಫ್ದೊಳಗೆ ಬರ್ಬೋದು. ಅದು ಇಮೋಷ್ನಲಿ ಇರಲಿ, ಫಿಸಿಕಲಿ ಇರಲಿ, ಮೆಂಟಲಿ ಇರಲಿ, ನಿಮ್ಮನ್ನು ನೀವು ಬ್ಯಾಲೆನ್ಸ್ ಇಟ್ಕೊಳಕ್ಕೆ ನೋಡ್ರಿ. ಎಷ್ಟಾಕತಿ ಅಷ್ಟು ನಿಮ್ಮ ಡಯಟ್ ಮೇಲೆ ನಿಮ್ಮ ಡಯಟ್ ಮೇಲೆ ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ. ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಲಕ್ಷ್ಯ ಕೊಡ್ರಿ. ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಮೇಲೆ ಲಕ್ಷ್ಯ ಕೊಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಇದನ್ನೇನು ಹೇಳ್ತೈತಿ ಅಂತಂದರೆ, ಈ ಲೇಡಿ ಮನಿನೂ ಸಂಭಾಳಿಸ್ತಾಳೋ, ಹೊರಗಿಂದನೂ ಸಂಭಾಳಿಸ್ತಾಳೋ. ಓಕೆ, ಸೊ ಸಂಭಾಳಿಸ್ಬೇಕು ಅಂತಂತಂದ್ರೆ ನೀವು ನಿಮ್ಮ ಕಡೆನೂ ಲಕ್ಷ್ಯ ಕೊಡಬೇಕು. ಎರಡೂದ್ರೊಳಗನ ಬರೀ ನೀವು ವ್ಯಸ್ತ ಆಗಿ ಬಿಡಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಹಿಂಗೂ ಇರ್ಬೋದು. ಇಮೋಷ್ನಲ್ ಲೈಫ್ದೊಳಗೆ ನೀವು ಯಾರಾದರೂ ಒಬ್ಬ ಹೆಣ್ಮಗಳ ಸಹಾಯ ನಿಮಗೆ ಸಿಗ್ಬೋದು. ಅಂತಂದ್ರೆ ನೀವೇನೇ ಎಲ್ಲರೇ ಮನೆಯೊಳಗೆ ಏನಾದರೂ ಮದುವೆ ಅದ್ರ ಸಲ ಏನಾದ್ರು ಸೆಟ್ಟಿಂಗ್ ಮಾಡಬೇಕು, ನೀವು ಬೇಕಾದವ್ರನ್ನ ನೀವು ಪರಿಚಯ ಮಾಡಿಸ್ಬೇಕಾಯ್ತು ಅಂತಾರೆ, ಇಂಥದ್ದು ಯಾರಾದರೂ ಒಬ್ಬ ಹೆಣ್ಮಗಳು ನಿಮ್ಮ ಜೀವನದೊಳಗೆ ಹೆಲ್ಪ್ ಮಾಡ್ಬೋದು. ಯಾರಾದರೂ ಒಬ್ಬರು ಫೀಮೇಲ್ ಪಾರ್ಟ್ನರನ್ನು ಇರ್ಬೋದು, ಅವ್ರು ನಿಮಗೆ ಬಿಸ್ನೆಸ್ದೊಳಗೆ ನಿಮಗೆ ಪಾರ್ಟ್ನರ್ ಅಂತಲೂ ಆಗಬಹುದು. ಈ ಥರದ್ದು ಏನಾದರೂ ವಿಷಯಗಳು ಆಗುವಂಥದ್ದು. ಓಕೆ, ಅಂದರೆ ಇವನ್ನೆರಡು ನೋಡಿದ್ರೆ ಹೆಂಗೆ ಅಂತಂತಂದ್ರೆ ಇಮೋಷ್ನಲ್ ಲೆವೆಲ್ದೊಳಗೆ, ಆಮೇಲೆ ಫೈನಾನ್ಷಿಯಲ್ ಲೆವೆಲ್ದೊಳಗೆ ನಿಮಗೆ ಮೆಂಟಲ್ ಮ್ಯಾಚುರಿಟಿ ಬರ್ತೈತಿ. ಓಕೆ, ಇದೇನಾದರೂ ಹೊಸ ಪ್ರಪೋಸಲ್ ಬಂದು ಲೈಫ್ ಸೆಟ್ ಆಗುವಂಥದ್ದು, ಇದೇನಾದರೂ ಹೊಸದು ಸ್ಟಾರ್ಟ್ ಆಗುವಂಥದ್ದು, ನಿಮ್ಮನ್ನು ಯಾರಾದರೂ ಹುಡ್ಕೊಂಡು ಬರುವಂಥದ್ದು. ಓಕೆ, ಮತ್ತು ಇದೇನು ತೋರಿಸ್ತೈತಿ ಅಂತಂತಂದ್ರೆ ಒಂದು ಚೂರು ಮೆಂಟಲ್ ಅವೇರ್ನೆಸ್ ಇರಲಿ. ಅಂದ್ರೆ ಏನಾದರೂ ಒಂದು ಬರಾಕತ್ತೈತಿ, ಕಳ್ಕೊಂಡು ಆಮೇಲೆ ಪಶ್ಚಾತ್ತಾಪ ಪಡಬೇಡ್ರಿ ಅಂತ. ಕೆಲವೊಂದಿಷ್ಟು ಜನರಿಗೆ ಹೆಂಗೆ ಆಗ್ಬೋದು ಅಂತಂದ್ರೆ ಜೀವನದಲ್ಲಿ ಹೊಸದು ಏನಾದರೂ ಒಂದು ಸ್ಟಾರ್ಟ್ ಆಗ್ಬೋದು, ಆದರೆ ಹೆಂಗಂದ್ರೆ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ರೆಡಿ ಇರ್ರಿ ಅಂತ. ಓಕೆ, ಸೊ ವಿಲ್ ಟೇಕ್ ಸಿಂಪ್ಲಿ ಒನ್ ಕಾರ್ಡ್, ಒಂದು ಗೈಡೆನ್ಸ್. ಇದ್ರ ಸಲುವಾಗಿ ಏನಪ್ಪ ಅಂದ್ರೆ ನೋಡಿರಿ ಎಷ್ಟು ಕರೆಕ್ಟ್ ಕಾರ್ಡ್ ಬಂದೈತಿ. ಸ್ಯಾಟರ್ನ್ ಏನು ಹೇಳ್ತೈತಿ ಅಂತಂದ್ರೆ ವರ್ಕ್ ಮಾಡಬೇಕು. ಅದು ಯಾವುದೇ ವಿಷಯ ಇರಲಿ ನೋಡಿರಿ, ಯಾರಾದರೂ ಬಂದರೆ ಇದ್ರ ಮೇಲೆ ವರ್ಕ್ ಮಾಡಿರಿ, ಇಮೋಷ್ನಲ್ ಲೈಫ್ ಮೇಲೆ ವರ್ಕ್ ಮಾಡಿರಿ, ಫೈನಾನ್ಷಿಯಲಿ ವರ್ಕ್ ಮಾಡಿರಿ. ಓಕೆ, ನಿಮ್ಮ ಬೋರ್ಡಮ್ ಮೇಲೆ ವರ್ಕ್ ಮಾಡಿರಿ. ಯಾವುದಾದ್ರೂ ಹೊಸದೊಂದು ಚೇಂಜ್ ಬರ್ತೈತಿ ಲೈಫ್ದೊಳಗೆ ಅಂತಂದ್ರೆ ಅದ್ರ ಮೇಲೆ ವರ್ಕ್ ಮಾಡಿರಿ. ಬಿ ರೆಡಿ ಫಾರ್ ಎವ್ರಿಥಿಂಗ್. ಓಕೆ, ಸೊ ನಿಮ್ಮ ಇಮೋಷ್ನಲ್ ಲೈಫ್ದೊಳಗೆ ಯಾರಿಗೆ ಏನು ಮೆಸೇಜ್ ಬರಾಕ್ತೈತೆ ಅಂತ ಹೇಳಿ ನೋಡೋಣ. ಆಯಿತಾ? ಸಿ ಪೇನ್, ಚೀಟಿಂಗ್, ಡಿಸೆಪ್ಷನ್, ಮೈಂಡ್ ಗೇಮ್ಸ್ ಆ್ಯಂಡ್ ಲವ್ ಬಾಂಬ್. ನೋಡಿರಿ, ಬ್ಯಾಕ್ ಸ್ಟ್ಯಾಬಿಂಗ್. ಯಾರಾದರೂ ನಿಮಗೇನಾದರೂ ನಿಮ್ಮ ಇಮೋಷ್ನಲ್ ಲೈಫ್ ತೊಗೊಂಡು ನಿಮಗೇನಾದರೂ ಕೆಟ್ಟ ಬಗೆಯುವಂಥ ಜನ ಇದ್ದೇ ಇರ್ತಾರೆ. ಸೊ ನಿಮಗೇನಾದರೂ ಹಂಗೆ ಮಾಡಬಹುದು, ನಿಮ್ಮ ಮನಸ್ಸಿಗೆ ನೋವಾಗುವಂಥದ್ದು ಏನಾದರೂ ಆಗ್ಬೋದು, ನಿಮ್ಮ ಬೆನ್ನ ಹಿಂದೆ ಏನಾದರೂ ಹಂಗೆ ಮಾಡಬಹುದು. ಓಕೆ, ಗಿಲ್ಟ್, ಎಂಬ್ಯಾರೆಸ್ಡ್ ಇನ್ ದ ರಾಂಗ್. ಏನಾದರೂ ತಪ್ಪು ಕೆಲಸಗಳನ್ನು ಮಾಡಲು ಹೋಗಬೇಡಿ. ನಾನು ಅದಕ್ಕೆ ಹೇಳಿದೆ, ಟವರ್ ಕಾರ್ಡ್ ಇಸ್ ದೇರ್. ಆಮೇಲೆ ರಿಪೆಂಟ್ ಮಾಡುವಂಥ ಪರಿಸ್ಥಿತಿ ನಿಮಗೆ ಬರಲಾರ್ದಂಗೆ ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ. ಬಿಕಾಸ್ ದೇರ್ ಆರ್ 2 ಸ್ಟ್ರಾಂಗ್ ಕಾರ್ಡ್ಸ್ ಆರ್ ದೇರ್. ಒನ್ ಈಸ್ ಟವರ್ ಆ್ಯಂಡ್ ಒನ್ ಈಸ್ ಡೆವಿಲ್. ಓಕೆ, ಅರಗಿಸ್ಕೊಳಕ್ಕೆ ಕಠಿಣ ಆಗ್ತೈತೆ ನಾಳೆ, ವಿಚಾರ ಮಾಡಿರಿ. ನೋಡಿರಿ, ಇದು ಹೆಂಗೆ ಕರೆಕ್ಟ್ ಬಂದೈತೆ ನೋಡಿರಿ. ಇಮೋಷ್ನಲ್ ಲೈಫ್ದೊಳಗೆ ನಾನು ಏನಾದರೂ ತಪ್ಪು ಕೆಲಸ ಕೈಯಿಂದ ಆದಮೇಲೆ ನಮ್ಮಷ್ಟಕ್ಕೆ ನಾವೇ ಏನಂತಾರೆ ಅದಕ್ಕೆ, ಹಮಾರೇ ನಜರ್ ಮೇ ಹಮೀ ಗಿರ್ ಜಾನ, ಏನಂತಾರೋ ಗೊತ್ತಿಲ್ಲಪ್ಪ ಕನ್ನಡದಾಗ. ನಮ್ಮ ಬದಲಾಗಿ ನಮ್ಗೆ ಆಮೇಲೆ ಒಂಥರ ಬೇಜಾರಾದಂಗೆ ಆಕೈತಿ. ಆ ಥರ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಆ ಥರ ಆಗುವಂಥ ಚಾನ್ಸಸ್ ಅದಾವೆ. ಏನಾರೇ ಆದರೆ ಗಿಲ್ಟ್ ಫೀಲ್ ಆಗುವಂಥದ್ದು. ಓಕೆ, ಮುಜುಗರ ಫೀಲ್ ಆಗುವಂಥದ್ದು ಐತಿ. ಯಾರಾದರೂ ನಿಮ್ಮ ಜೋಡಿ ನಿಮ್ಮ ಮೈಂಡ್ ಪಾಯ್ಸನ್ ಮಾಡುವಂಗೆ, ಮೈಂಡ್ ಗೇಮ್ಸ್ ಆಡುವಂಗೆ ಅಂಥವು ಏನಾದರೂ ವಿಷಯ ಐತಿ. ನಾನು ಇದನ್ನು ಯಾಕೆ ಕಾರ್ಡ್ಸ್ ತೊಗೊಂಡೆ ಅಂತಂದ್ರೆ, 5ನೇ ಮನೆ ಅಂತಂದ್ರೆ ನಿಮ್ಮ ವೈಯಕ್ತಿಕ ಸಂಬಂಧಗಳಿಗೆ ಸಂಬಂಧಪಟ್ಟದ್ದು. ಸೊ ಚಲೋ, यहाँ पर देखते हैं यहाँ पर क्या आ रहा है. गिव your relationship a chance.
ವರ್ಕ್ ಆನ್ ಯುವರ್ ಪಾರ್ಟ್ನರ್ಶಿಪ್. ಎಷ್ಟು ಕರೆಕ್ಟ್ ಬಂದೈತೆ ನೋಡಿದೆ. ಹಾಂ, ಇದು ವರ್ಕ್ ಮಾಡೋದು, ಇದು ಹಾರ್ಡ್ ವರ್ಕ್ ಮಾಡೋದು. ನೋಡಿರಿ, ಜೀವನದೊಳಗೆ ಎಲ್ಲರೂ ಏನು ಕರೆಕ್ಟನೇ ಇರ್ತಾರಂತಲ್ಲ. ನಿಮ್ಮ ಕೈಲೇನೂ ತಪ್ಪಾಗ್ಬೋದು, ಅವನ ಕೈಲೇನೂ ತಪ್ಪಾಗ್ಬೋದು. ಸೊ ಇನ್ನೊಂದು ಚಾನ್ಸ್ ಕೊಡೋಕೆ ಹರ್ಕತ್ತಿಲ್ಲ ಅಂತ. ಇಲ್ಲೇನು ಹೇಳಕತ್ತಾರ ಅಂದ್ರೆ ನಿಮ್ಮ ಪಾರ್ಟ್ನರ್ಶಿಪ್ ಮೇಲೆ ವರ್ಕ್ ಮಾಡಿರಿ ಅಂತ ಹೇಳಕತ್ತಾರೆ. ಓಕೆ, ಕೆಲವೊಂದಿಷ್ಟು ಜನಕ್ಕೆ ಏನು ಬರತ್ತೆ ನೋಡ್ರಿ, ಕೀಪ್ ಆ್ಯನ್ ಓಪನ್ ಮೈಂಡ್. ಯುವರ್ ಸೋಲ್ಮೇಟ್ ಮೇ ಡಿಫರ್ ಫ್ರಾಮ್ ಯುವರ್ ಯೂಶ್ವಲ್ ಟೈಪ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್. ನಾನು ಅದಕ್ಕೇನು ಹೇಳಿದೆ, ಕೇತು ಇತ್ತು ಅಂತಂತಂದ್ರೆ ಡೋಂಟ್ ಕೀಪ್ ಎನಿ ಹೈ ಎಕ್ಸ್ಪೆಕ್ಟೇಷನ್ಸ್. ಹಿಂಗೆ ಇರಬೇಕು ಉಸ್ಮೆ ಕೊಯ್ ಮಜಾನೇ ಇರತ್ತಾ. ಇಬ್ಬರು ಮಂದಿ ಯಾವಾಗ ಕೂಡಿ ಬಾಳತ್ತಿರ್ತಿರಲ್ಲ, ನೀವು ಒಂಥರ ಬೇರೆ ಇರಬೇಕು, ಒಂಥರ ಬೇರೆ ಇರಬೇಕು, ಮಜಾ ಇರ್ತೈತಿ. ನೀವು ಹೇಳಿದಾಗ ಅವ್ನು ಕೇಳಿ ಗೌಲೆತ್ನಾಗ ಗೋಣ ಅಡ್ಗಾಡ್ಸಿದ್ರೆ ಏನು ಚಂದ. ಸೊ ಅದಕ್ಕೆ ಥೋड़ा सा ಓಪನ್ ಮೈಂಡೆಡ್ ರಹೋ. ಯಾಕಂತಂದ್ರೆ ಸೋಲ್ಮೇಟ್ ಅಂತಂದ್ರೆ ಒಂದು ಸಪೋಸ್ ಸೋಲ್ಮೇಟನ್ನು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ನಿಮ್ಮ ಜೀವನದೊಳಗೆ ಬರಾಕತ್ತಿದ್ರೆ ನೀವು ಹೆಂಗದಿರಿ ಅವು ಹಂಗೆ ಇರ್ಬೇಕಂತಂತಿಲ್ಲ. ಆ್ಯಂಡ್ ಡೋಂಟ್ ಕೀಪ್ ಎನಿ ಹೈ ಎಕ್ಸ್ಪೆಕ್ಟೇಷನ್ಸ್. ಓಕೆ, ಅಲ್ಲಿ ಬೇಜಾರಾಗುವಂಥ ಚಾನ್ಸಸ್ ಆರ್ ದೇರ್. ओके, चलो अभी यहाँ पर और क्या लव मैसेजेस है देखते हैं. ಯಾಕಂದ್ರೆ ನೋಡ್ರಿ, ಇವೆಲ್ಲ ಚಾಡಿ ಚುಗ್ಲಿ, ಆಮೇಲೆ ಕಮ್ಯುನಿಕೇಷನ್ ಆನ್ ಆಫ್ ಆಗೋದು, ಇವೆಲ್ಲ ಎದರಿಂದ ಆಗ್ತಾವೆ? ಮರ್ಕ್ಯೂರಿಯಿಂದನೇ ಆಗ್ತಾವೆ. ಏನಾದರೂ ನೀವು ಬರೆದ್ರಿ, ಅವ್ರು ಓದಿದ್ರು, ಅವ್ರಿಗೆ ಬೇಜಾರಾಯ್ತು, ಅವ್ರು ಏನಾದರೂ ಬರೆದ್ರು, ನೀವು ನೋಡಿದ್ರಿ, ನಿಮಗೆ ಬೇಜಾರಾಯ್ತು, ಮಾತುಕತೆ ಅಂತಂದ್ರೆ ಬುಧ. ಕೇತು ಐತಿ, ಡಿಸ್ಕನೆಕ್ಟ್ ಮಾಡ್ತೈತಿ, ಕಟ್ ಮಾಡ್ತೈತಿ, ವೈರಾಗ್ಯ ಬರ್ತೈತಿ, ಬೇಜಾರಾಕೈತಿ, ಮಾತಾಡೋಕೆ ಮನಸ್ಸಾಗಂಗಿಲ್ಲ, ಐಸೋಲೇಷನ್ದಾಗ ಹೋಗ್ತೀರಿ, ಎಲ್ಲ ಎಂಥವಾಗ್ತಾವೆ. ಆಮೇಲೆ ಆನ್ ಆಫ್ ಸಿಚುವೇಶನ್ ಇತ್ತಂದ್ರೆ ಈಗೋ ಹೆಚ್ಚಾಕೈತಿ. ನೀ ಮೊದಲು ಮಾತಾಡಿ, ನಾ ಮೊದಲು ಮಾತಾಡಿ, ಇದು ಶುರು ಆಗ್ತದೆ. ಆಮೇಲೆ ಚಲೋ ದೇಖ್ತೆ ಹ್ಯಾಂ. ಯಾಕಂತಂದ್ರೆ ಅಲ್ಲಿ ಬಂದು ಕಾನ್ಸ್ಟಂಟ್. ಓಕೆ, ನೋಡಿರಿ, ತಮ್ಗೆ ಯಾರಾದರೂ ಈಗಾಗಲೇ ಪಾರ್ಟ್ನರ್ ಇರ್ಬೋದು. ಅವ್ರು ನಿಮ್ಮನ್ನು ಭಾಳ ಪ್ರೀತಿ ಮಾಡ್ತಾರೆ. ಅವ್ರು ತಮ್ಮ ಲೈಫ್ ಎಂದು ನೀವು ಇರಲಾರ್ದೆ ವಿಚಾರ ಮಾಡೋಕ್ಕೆ ಎಂದೂ ಸಾಧ್ಯ ಇಲ್ಲ ಅಂತ ಹೇಳಕತ್ತಾರೆ. ಮೈ ಡೇ ಸ್ಟಾರ್ಟ್ ವಿತ್ ಯುವರ್ ಸ್ಮೈಲ್, ಬಿ ಮೈನ್ ಓನ್ಲಿ. ಹಿ ಲವ್ಸ್ ಯು ವೆರಿ ಮಚ್. जो कोई भी पर्सन है ना ಈಸ್ ವೆರಿ ಮಚ್ ಡಿಪೆಂಡೆಂಟ್. ಅಂದರೆ ಇಮೋಷ್ನಲಿ ವೆರಿ ಮಚ್ ಡಿಪೆಂಡೆಂಟ್ ಅಂತಂದು ಹೇಳಕ್ಕೆ ಇಷ್ಟಪಡ್ತಾರೆ ಅವರು. ಓಕೆ, ಸೊ ಇದಲ್ಲದೆ ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ನೋಡಿರಿ. ಇವು ಮೂರು ಕಾರಣ ಎದ್ರ ಸಲುವಾಗಿ ಹೇಳಿದೆ ಅಂತಂದ್ರೆ, ಇನ್ ಕೇಸ್ ನಿಮ್ದು ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇತ್ತು ಅಂತಂತಂದ್ರೆ ಇದನ್ನು ಹೇಳಿದೆ ನಿಮಗೆ. ವಾಪಸ್ ಅವ್ರು ನಿಮ್ಮನ್ನು ಕನೆಕ್ಷನ್ದಾಗ ಬರುವಂಥ ಚಾನ್ಸಸ್ ಆರ್ ದೇರ್. ಓಕೆ, ಸೊ ಅದಕ್ಕೆ ಹೆಂಗಂತಂದ್ರೆ ಅವ್ರ ಮನಸ್ಸಿನಾಗ ಈ ಮಾತು ಅದಾವ, ನಿಮ್ಮಲ್ಲಿ ಈಗೋ ಬರೋದು ಬೇಡ ಅಷ್ಟೇ. ಅವ್ರು ಫೋನ್ ಮಾಡಿದ್ರೆ ಮಾತಾಡ್ರಿ, ಸರಿ, ಹಂಗೆ ಮೇಕಪ್ ಯುವರ್ ಮೈಂಡ್. ಓಕೆ, ಈಗ ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅಂತಂದು ಹೇಳಿ ನೋಡೋಣ. ಓಕೆ, ಈ ತಿಂಗಳದಾಗ ಏನು ನಡೀಬಹುದು ಇನ್ನೆರಡು ದಿವ್ಸಕ್ಕಂತಂತಂದ್ರೆ, ಮೂವಿಂಗ್ ಆನ್. ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ಬೋದು. ನಾ ಹೇಳಿದ್ನಲ್ಲ, ಬುಧ ಅಂತಂದರೆ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲಿಂಗ್. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಅಡ್ಡಾಡಕ್ಕೆ ಹೋಗುವಂಗೆ, ಎಲ್ಲಾದರೂ ಕ್ಯಾಂಪೇನ್ ಮಾಡೋಕ್ಕೆ ಹೋಗುವಂಗೆ. ಇಸ್ ಇಟ್ ಎ ಕ್ಯಾಂಪೇನ್ ಆರ್ ಕ್ಯಾಂಪ್? ಐ ಥಿಂಕ್ ಎಲ್ಲಾದರೂ ಸೈಕ್ಲಿಂಗ್ ಅದು ಮಾಡ್ಕೊಂಡು ಹೋಗುವಂಗೆ, ತಾವೇನಾದರೂ ಹೊಸದಾಗಿ ಲೈಫ್ದೊಳಗೆ ಸ್ಟಾರ್ಟ್ ಆಗುವಂಥದ್ದು. ನೋಡಿರಿ, ಇದೇನು ತೋರಿಸ್ತತಿ ಅಂತಂತಂದ್ರೆ ಜೀವನದೊಳಗೆ ಏನಾದರೂ ಹೊಸದು ಸ್ಟಾರ್ಟ್ ಮಾಡೋದು. ಹೆಂಗೆ ಅಂತಂತಂದ್ರೆ, ಇಮೋಷ್ನಲಿ ನಮ್ಮನ್ನು ನಾವು ಹೆಂಗೆ ಫಿಟ್ ಇಟ್ಕೋಬೇಕು ಅಂತಂದು ಹೇಳಿ ತಿಳ್ಕೊಳಕ್ಕೆ ನೀವು ಇದನ್ನು ಸ್ಟಾರ್ಟ್ ಮಾಡೋದು. ಏನಂತಂದ್ರೆ ರನ್ನಿಂಗ್ ಆಗಲಿ, ಜಾಗಿಂಗ್ ಆಗಲಿ, ಯೋಗ ಮಾಡೋದನ್ರಿ, ಏನಾದರೂ ಒಂದು ಹೊಸ ತಾವು ಏನಾದರೂ ಮಾಡಬಹುದು. ಆ ಥರದ ವಿಷಯಗಳು ನಡೆಯುವಂಥ ಚಾನ್ಸಸ್ ಆರ್ ದೇರ್. ಇದರ ಅರ್ಥ ಏನು ಗೊತ್ತಾ? ಇನ್ಸೈಡ್ ಸ್ಕೂಪ್ ಅಂತಂತಂದ್ರೆ ಹಿಂದಿಯೊಳಗೆ ಅಂತಾರೆ ನೋಡ್ರಿ, ತುಮಾರೆ ನಾಲ್ಕೆ ನೀಚೆ ಸೆ ಕಾಮ್ ನಿಕಾಲ್ ಕರ್ ಲೇ ಜಾನ ಅಂತ. ಅಂದ್ರೆ ನಾವು ಮೂಗಿನ ಕೆಳಗಿಂದ ಕೆಲಸ ಕದ್ಕೊಂಡು ತೊಗೊಂಡು ಹೋಗೋದು ಅಂತಂದು ಹೇಳಿ. ಅಂತಂದ್ರೆ ನಿಮ್ಮನ್ನು ಕ್ಲೋಸ್ಲಿ ಯಾರೋ ನಿಮ್ಮನ್ನು ನೋಡ್ತಿರ್ತಾರೆ. ಇದು ಹೆಂಗಂತಂದ್ರೆ
ದಿಸ್ ಇಸ್ ಪೇಜದು ಏನು ಕಾರ್ಡ್ಸ್ ಬರ್ತಾವಲ್ಲ ಅದಕ್ಕೆ ಸಂಬಂಧಪಟ್ಟಂತ ನಿಮ್ಮನ್ನು ವಾಚ್ ಮಾಡ್ಬೋದು ಜನ. ಓಕೆ, ನೀವೇನು ಮಾಡ್ತೀರಿ, ಏನಿಲ್ಲ, ನೀವೆಲ್ಲಿ ಹೋಗ್ತೀರಿ, ಏನು ಬರ್ತೀರಿ, ಯಾರ ಜೋಡಿ ಹೇಳೋದು ಕುಂಡ್ರೋದು, ಏನೇನು ಮಾಡ್ತೀರಿ, ಇದ್ರ ಮೇಲೆಲ್ಲ ಯಾರಾದರೂ ಅಬ್ಸರ್ವ್ ಮಾಡುವಂಥದ್ದು, ಕಣ್ಣಿಡುವಂಥದ್ದು ಅಂತಾರಲ್ಲ, ಆ ಥರದ್ದು ಏನಾದರೂ ನಿಮ್ಮ ಸುತ್ತಮುತ್ತ ನಡೆಯುವಂಥದ್ದು. ನಿಮ್ಮ ಬಿಸ್ನೆಸ್ ಒಳಗೂ ಈ ಥರ ಏನಾದರೂ ಆಗ್ಬೋದು. ಬಿಸ್ನೆಸ್ ಅಂದ್ರೆ ಮರ್ಕ್ಯುರಿ. ಓಕೆ, ಸೊ ಬಿ ಕೇರ್ಫುಲ್. ಸ್ಪಿರಿಚುವಲ್ ಹೇಟ್ರ್, ಕೇತು ಅಂತಂದ್ರೆ ಸ್ಪಿರಿಚುವಾಲಿಟಿ. ಓಕೆ, ಈಗ ಹೆಂಗಾಗ್ಬೋದು ಅಂತಂತಂದ್ರೆ, ಮೊನ್ನೆ ನಾ ಒಂದು ವಿಡಿಯೋ ಹಾಕಿದ್ನಿ. ಆ ವಿಡಿಯೋದೊಳಗೆ ನಾನು ಹೇಳಿದ್ದೆ, ನೀವು ಸ್ಪಿರಿಚುವಲಿ ಜಾಸ್ತಿ ಇದ್ರಿ ಅಂತಂದ್ರೂ ಸಹಿತ ಅವ್ರಿಗೆ ಏನಾಗಿರ್ತೈತಿ ಅಂತ ಅವ್ರಿಗೆ ಸಿಟ್ಟು ಬರ್ತೈತೆ. ಯಾಕಂತಂದ್ರೆ ನೀವು ಅವ್ರಿಗೆ ಟೈಮ್ ಕೊಡೋಂಗಿಲ್ಲ. ಮೊದಲೇ ಮಾತು, ಹೇಟ್ಸ್ ಆನ್ ಯುವರ್ ಸ್ಪಿರಿಚುವಾಲಿಟಿ, ಲೈಟ್ ಮ್ಯಾಜಿಕ್ ಪವರ್. ಅವ್ರಿಗೆ ಏನು ಅನಿಸುತ್ತೆ ಅಂತಂತಂದ್ರೆ, ಒಂದು ಅವ್ರಿಗೆ ಟೈಮ್ ಕೊಡೋಂಗಿಲ್ಲ, ಅವ್ರಿಗೆ ತಮಗೆ ಮಾಡೋಕ್ಕೂ ಇಷ್ಟ ಇರೋಂಗಿಲ್ಲ, ಮತ್ತೊಬ್ಬರು ಮಾಡೋದೂ ಅವ್ರಿಗೆ ಕಂಡ್ರೆ ಆಗ್ತಿರಂಗಿಲ್ಲ. ಸೊ ಹೆಂಗಂತಂತಂದ್ರೆ, ನಿಮ್ಮ ಸ್ಪಿರಿಚುವಾಲಿಟಿನ ಅವ್ರು ಹೇಟ್ ಮಾಡ್ತಿರ್ತಾರೆ, ನಿಮ್ಮನ್ನಲ್ಲ. ನೀವು ಅದನ್ನು ಫಾಲೋ ಮಾಡ್ತಿರಲ್ಲ, ಉನ್ಕೋ ಪಸಂದ ನೀ ಆತ. ಅವ್ರಿಗೆ ಎಲ್ಲೋ ಅನ್ನಿಸ್ತಿರ್ತೈತಿ, ನೀವು ಸ್ಪಿರಿಚುವಾಲಿಟಿ ಫಾಲೋ ಮಾಡ್ತೀರಿ, ನಿಮ್ಮಲ್ಲಿ ಏನೋ ಒಂಥರ ಮ್ಯಾಜಿಕ್ ಸಮಥಿಂಗ್, ನಿಮ್ಮಲ್ಲಿರುವಂಥ ಒಂದು ಮ್ಯಾಗ್ನೆಟಿಕ್ ಔರಾ ಅಂತಂತನ್ರಿ, ಅಥವಾ ಪವರ್ ಅಂತಂತನ್ರಿ, ಜನರನ್ನು ಆಕರ್ಷಣೆ ಮಾಡ್ತಿರ್ತೈತಿ. ನಾರ್ಮಲಿ ಇದು ಆಗೇ ಆಗ್ತೈತಿ. ಇದೇನು ದೊಡ್ಡ ವಿಷಯ ಅಂತಂತಲ್ಲ. ನೀವು ಸ್ಪಿರಿಚುವಾಲಿಟಿ ನೀವು ಸೀರಿಯಸ್ ಹಂಗೆ ಪ್ರಾಕ್ಟೀಸ್ ಮಾಡ್ತಿದ್ರಿ ಅಂತಂದ್ರೆ ನಿಮ್ಮ ಫೇಸ್ ಮೇಲೆ ಗೊತ್ತಾಕೈತಿ, ಮಾತಿನೊಳಗೆ ಗೊತ್ತಾಕೈತಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮೇಲೆ ಗೊತ್ತಾಕೈತಿ ಏನಂತಂದು ಹೇಳಿ. ಸೊ ಅದನ್ನು ಇವರಿಗೆ ಕಂಡ್ರೆ ಆಗಲ್ಲ. ಅಂಥವ್ರು ನಿಮ್ಮ ಆಸ್ಪಾಸ್ ಯಾರಾದರೂ ಜನ ಇದ್ದೇ ಇರಬಹುದು. ಸೊ ಈಗ ಯಾವ ಥರದ ಕರ್ಮ ನಿಮಗೆ ರಿಲೀಸ್ ಮಾಡೋಕೆ ಹೇಳಾಕತ್ತಾರ. ಓಕೆ, ಈ ತಿಂಗಳದೊಳಗೆ ಮರ್ಕ್ಯುರಿ ಒಂದು 28 ಡೇಸೇನೋ ಇರ್ತಾನೆ ನಾವಲ್ಲಿ. ಸೊ ಲೆಟ್ ಅಸ್ ಸಿ ನಿಮಗೇನು ಹೇಳಾಕತ್ತಾರ ಅಂತಂದ್ರೆ, ಎಷ್ಟು ಕರೆಕ್ಟ್ ಬಂದೈತಿ ಅಂತಂತಂದ್ರೆ ನೀವೇ ವಿಚಾರ ಮಾಡಿರಿ ನೋಡೋಣ. ಏನು ನಮಗೆ ಬೇಕಾಗಿರ್ತೈತಲ್ಲ, ಅಥವಾ ಯಾವ ಥರದ ಮೆಸೇಜ್ ಡೆಲಿವರ್ ಆಗ್ಬೇಕಂತಂತಂದು ಯೂನಿವರ್ಸಿಗೆ ಅನಿಸ್ತಲ್ಲ, ಅದೇ ಥರದ ಮೆಸೇಜನ್ನು ಡೆಲಿವರ್ ಮಾಡ್ತೈತಿ. ಇಲ್ಲಿ ಏನಾರು ನಿಮ್ಮ ಬಿಸ್ನೆಸ್ ಬದಲಾಗಿ ಹೇಳಬೇಕಾಗಿತ್ತು, ಇಲ್ಲ ರಿವೈರ್ ದ ವೇ ಯು ಲವ್. ಒಂದು ವಿಚಾರ ಮಾಡಿರಿ, ನಿಮಗೂ ಈಗ ಆನ್ ಆಫ್ ಸಿಚುವೇಶನ್ ಇತ್ತು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇತ್ತು ಅಂತಂತಂದ್ರೆ ಒಂದು ಸ್ವಲ್ಪ ಬೇರೆ ಥರ ನಡ್ಕೊಳಕ್ಕೆ ಒಂದು ಸ್ವಲ್ಪ ವಿಚಾರ ಮಾಡಿರಿ. ಅಂದ್ರೆ ಬಹುತೇಕ ನಾ ಹಿಂಗೆ ಮಾತಾಡಿದ್ದು ಅವ್ನ ಮನ್ಸಿಗೆ ಬರಲಿಕ್ಕಿಲ್ಲೇನೋ, ಆಕಿಗೆ ಮನ್ಸಿಗೆ ಬರಲಿಕ್ಕಿಲ್ಲೇನೋ, ನಾ ಈ ಥರದ ಮಾತಾಡಿದಾಗ ಅವ ಯಾಕೋ ಒಂಥರ ಮುಖ ಸೊಟ್ಟು ಮಾಡ್ತಾನೆ, ಅಥವಾ ಅವ್ನು ಮೂಡೊಮ್ಮೆ ಸ್ವಿಂಗ್ ಆಕತಿ. ಇಂಥವನ್ನೆಲ್ಲ ಸಣ್ಣ ವಿಷಯಗಳು ಇಷ್ಟು ಮ್ಯಾಟ್ರ್ ಆಗ್ತಿರ್ತಾವಲ್ಲ. ಸ್ಪೆಷಲಿ ಲವ್ ರಿಲೇಷನ್ಶಿಪ್ದೊಳಗೆ ಭಾಳ ಮುನ್ನೆಚ್ಚರಿಕೆಯಿಂದ ಇರ್ಬೇಕು. ಅವಾಗ ಯಾವಾಗರೆ ಯಾವುದರ ವಿಷಯ ಬದಲಾಗಿ ಅವನ ಮುಂದಾಗಲಿ ಅಕ್ಕಿ ಮುಂದಾಗಲಿ ಬಾಯಿ ಬಿಡೋಕ್ಕಿಂತ ಮುಂಚೆ ಒಂದು ಕ್ಷಣ ವಿಚಾರ ಮಾಡಬೇಕು. ಸೊ ಇಲ್ಲೇನು ಹೇಳಕತ್ತಾರ ಅಂತಂದ್ರೆ, ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಿರಿ. ಎಲ್ಲಿ ಆನ್ ಆಫ್ ಸಿಚುವೇಶನ್ ಐತಿ ನೋಡಿರಿ, ಅದನ್ನು ಸ್ವಲ್ಪ ರಿವೈರ್ ಮಾಡಕ್ಕೆ ನೋಡಿರಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾರ್. ಲರ್ನ್ ಫ್ರಮ್ ಪೇನ್. ಅದಕ್ಕೆ ಹೇಳೋದು, ಹಳೆ ತಪ್ಪುಗಳನ್ನು ಮತ್ತೆ ರಿಪೀಟ್ ಮಾಡಬಾರ್ದು. ಯಾಕಂತಂದ್ರೆ ಮತ್ತೆ ಗಾಯ ಕೆದರಿದಂಗೆ ಆಕತಿ, ಅದು ಭಾಳ ನೋವು ಆಕತಿ. ಮತ್ತು ಅದಕ್ಕೆ ಹಿಂದಿಯೊಳಗೆ ನಾಸೂರ್ ಅಂತಾರೆ, ಕನ್ನಡದೊಳಗೆ ಏನಂತಾರೋ ನಂಗೆ ಗೊತ್ತಿಲ್ಲ. ಒಂದು ನಾಸೂರ್ ಬಂದ ಗ್ಯಾಂಗ್ರೀನ್ ಹೋ ಜಾತಾ ಹೈ ಫಿರ್ ವೋ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂತಂತಂದ್ರೆ, ಏಕ್ ಬಾರ್ ಜೋ ಪೇನ್ ಮಿಲಾ ಹೈ ನಾ ಉಸ್ಸೆ ಕುಚ್ ಸೀಖೋ. ನಮ್ಮ ಹಳೆಯ ವಿಷಯಗಳಿಂದ ಕಲಿಯೋದು ಅಂತಂತಂದ್ರೆ ಏನಂತಂತಂದ್ರೆ, ನಾ ಎಷ್ಟೋ ಸರ್ತಿ ನಾನು ವಿಡಿಯೋದಾಗ ಹೇಳ್ತಿರ್ತೇನೆ, ಕಲೀಲಿಲ್ಲ ಅಂತಂದ್ರೆ ಅದೇ ಲೂಪದಾಗ ಸುತ್ತಾಕೊಂಡು ನೀವು ಎಲ್ಲಿವರೆಗೂ ಇದು ಒಂಥರ ಸಾಲಿದ್ದಂಗನ. ನೀವು ಫೇಲ್ ಆದ್ರಿ ಅಂತಂದ್ರೆ ಅದೇ ಎತ್ತಕ್ಕನ ಕುಂಡಿರ್ಬೇಕು, ನೀವು ಫೇಲ್ ಆದ್ರಿ ಅಂದ್ರೆ ಅದೇ ಎತ್ತಕ್ಕನ ಕುಂಡಿರ್ಬೇಕು. ನೀವು ಮುಂದೆ ಹೋಗಕ್ಕೆ ಕೊಡಂಗಿಲ್ಲ ನಿಮಗೆ. ಹೆಂಗೆ ಅಂತಂತಂದ್ರೆ, ಜನ ಮೇಲೆ ನಿಮ್ಮ ಲೈಫ್ದೊಳಗೆ ಬರ್ತಿರ್ತಾರೆ, ಮೇಲೆ ನಿಮಗೆ ಧೋಖ ಮಾಡಿ ಹೋಗ್ತಿರ್ತಾರೆ, ನಿಮಗೆ ಮೇಲೆ ಪೇನ್ ಆಗ್ತಿರ್ತೈತಿ, ಗ್ರೋತ್ ಇರೋಂಗಿಲ್ಲ. ನೀವು ಎಲ್ಲಿ ನಿಂತಿರ್ತಿರಲ್ಲ, ನೀವು ಅಲ್ಲೇ ನಿಂತಿರ್ತೀರಿ. ನಿಮ್ಮ ಜೀವನದೊಳಗೆ ನಿಜವಾಗ್ಲೂ ಬುದ್ಧಿ ಬರಬೇಕು ಅಂತಂತಂದ್ರೆ, ನಿಮ್ಮ ಲೈಫ್ದೊಳಗೆ ಗ್ರೋತ್ ಇರಬೇಕು ಅಂತಂತಂದ್ರೆ, ನಿಮ್ಮ ಮಿಸ್ಟೇಕ್ಸ್ದಿಂದ ನೀವು ಕಲಿಬೇಕು. ಡೈಲಿ ಮಿಸ್ಟೇಕ್ಸ್ ಮಾಡಿರಿ, ಖರೆ ಹೊಸ ಮಿಸ್ಟೇಕ್ಸ್ ಮಾಡ್ಬೇಕು, ಹಳಿವನ್ನ ರಿಪೀಟ್ ಮಾಡಬಾರ್ದು. ಹುಚ್ಚಂತಾರೆ ಅವಕ್ಕೆ.
Overcome self-doubt. Self-doubt clouds your vision. Trust in your abilities and take the leap. Your future self will thank you. देखो सॉरी ನಮ್ಮ ಬದಲಾಗಿ ನಮಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಥವಾ ನಮ್ಮ ಬದಲಾಗಿನ ನಮಗೆ ಡೌಟ್ ಇತ್ತು ಅಂತಂತಂದ್ರೆ ಯಾರೇನೂ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಡಿವೈನ್ ಎನರ್ಜಿನೂ ಹೆಲ್ಪ್ ಮಾಡೋಂಗಿಲ್ಲ. ಅದಕ್ಕಂತಂದು ಹೇಳಿ ಒಂದು ದೊಡ್ಡದೊಂದು ಜಂಪ್ ತೊಗೋಬೇಕಂತಂತಲ್ಲ, ಸಣ್ಣ ಸಣ್ಣ ಸ್ಟೆಪ್ಸ್ ತೊಗೋರಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ನಾ ಎಷ್ಟೋ ಸಲ ಸೋಷಿಯಲ್ ಮೀಡಿಯಾ ಬಿಟ್ಟು ಓಡಿ ಹೋಗ್ಬೇಕಂತ ವಿಚಾರ ಮಾಡಿದ್ದೆ. ನನ್ನ ಕೈಲೇ ಆಗಂಗಿಲ್ಲಪ್ಪ ಅಂತಂದೇಳಿ ನಾನು ವಿಚಾರ ಮಾಡ್ತಿದ್ದೆ. ಮತ್ತು ನಾನು ಅಂತಿದ್ದೆ, ಹಂಗೆ ಮಾಡೋಕ್ಕಾಕತಿ, ನೋಡೋಣ ಮುಂದೆ ಹೋಗ್ನಿ ಅಂತಂದೇಳಿ ಒಂದು ಮನಸ್ಸು ಹೇಳ್ತಿತ್ತು. ನಾ ಅದು ಅಷ್ಟು ಮನಸ್ಸು ಮಾಡಿದೆ. ಇವತ್ತು ಇಷ್ಟು ಜನ ನೀವೆಲ್ಲ ನನ್ನ ಪ್ರೀತಿ ಮಾಡಿ ನಾನು ವಿಡಿಯೋ ನೋಡ್ತೀರಿ. ಇವತ್ತು ಸಪೋಸ್ ನನಗೆ ಇನ್ನೂ ಸೆಲ್ಫ್ ಡೌಟ್ ಜಾಸ್ತಿ ಡೀಪ್ ಹಂಗೆ ಹೋಗಿತ್ತು ಅಂತಂದ್ರೆ ನಾನು ಬಿಟ್ಟು ಓಡಿ ಹೋಗ್ತಿದ್ನಿ. ಸೊ ಇಲ್ಲೇನಂತಂತಂದ್ರೆ ಸೆಲ್ಫ್ ಡೌಟ್ ಬಿಟ್ಟು ಬಿಡ್ರಿ. ಅಥವಾ ಇದೇನಾದರೂ ಪಾಸ್ಟ್ ಲೈಫ್ ಕರ್ಮನೂ ಇರಬೇಕು. ಅವಾಗೂ ಸೆಲ್ಫ್ ಡೌಟ ಮಾಡ್ತಿದ್ರಿ, ಈಗೂ ಬಂದ್ರಿ, ಈಗೂ ಸೆಲ್ಫ್ ಡೌಟ ಮಾಡ್ತೀರಿ. ಅವಾಗೂ ಹಳೆ ಕಾಲದಾಗೆಲ್ಲ ಮಿಸ್ಟೇಕ್ಸ್ ಅದು ನೀವು ಅವಾಗೂ ಕಲೀಲಿಲ್ಲ. ನೀವು ಇಲ್ಲಿಯೂ ಬಂದು ಅದೇ ಶಿಕ್ಷಣ, ಅದೇ ತರಬೇತಿ, ಅದೇ ಕ್ಲಾಸು ಹೋಗ್ಯಾ ಫಿರ್ ಉದರಿ ರೇನೇಕ. ಇದು ಹೆಂಗೈತೆ ನೋಡ್ರಿ. ಅವಾಗೂ ಪ್ರೀತಿ ಮಾಡಿದ್ರಿ, ಅವಾಗೂ ಜಗಳ ಮಾಡಿದ್ರಿ, ಈಗೂ ಬಂದ್ರಿ, ಈಗೂ ಪ್ರೀತಿ ಮಾಡಿದ್ರಿ, ಈಗೂ ಜಗಳನ ಮಾಡ್ತೀರಿ. ಒಂದು ಸ್ವಲ್ಪ ಚೇಂಜ್ ಮಾಡಲ್ಲ ನೋಡೋಣ ರಿಲೇಷನ್ದೊಳಗೆ. ಅವಾಗ ಏನು ಬೇಕು ಒಂದು ಸ್ವಲ್ಪ ನೀವು ಕೇಳ್ರಿ, ನೀವು ಮಾಡಿ ನೋಡಿರಿ. ಹೆಣ್ಣಾಗಿದ್ರೆ ನೀವು ಮಾಡಿರಿ, ಗಂಡಾಗಿದ್ರೆ ನೀವು ಆಕಿನ ಕೇಳಿ ನೋಡಿರಿ, ಆಕೆಗೆ ಏನು ಬೇಕು ಅಂತ. ಒಂದೆರಡು ದಿನ ಹಂಗೆ ಮಾಡಿರಿ. ನೋಡಿರಿ ಇಲ್ಲಿ ಕಾರ್ಡ್ ಹೆಂಗೆ ಬಂದೈತಿ. ಕಾರ್ಡ್ ಏನೈತಿ ಅಂತಂತಂದ್ರೆ ಡೆವಿಲ್ ಕಾರ್ಡ್ ಐತಿ. ಸೊ ಏನಾದರೂ ಗಡ್ಬಡ್ ಆಗುವಂಥದ್ದು. ಓಕೆ, ಇವೆಲ್ಲ ಏನಂತಂತಾರೆ, ಇವೆಲ್ಲ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ತೋರಿಸ್ತಾವೆ. ಈ ರೀವೈರ್ ಮಾಡ್ಕೋರಿ ಅಂತೀರಿ. ಅದಕ್ಕಿಂತ ಮೊದಲು ಏನೈತಿ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಐತಿ. ಇಲ್ಲೇನೈತಿ ಅಂತಂದ್ರೆ ಇಲ್ಲೂ ಅಂಥದನ್ನ ಐತಿ. ಪೇನ್ ಆಯ್ತು, ಪೇನ್ಲಿಂದ ಕಲೀಲಿಲ್ಲ, ಮಾಡಲಿಲ್ಲ, ಮತ್ತು ವಾಪಸ್ ಜನ ಬರ್ತಾರೆ, ಮತ್ತೆ ಹರ್ಟ್ ಮಾಡ್ತಾರೆ, ಮತ್ತೆ ಹರ್ಟ್ ಮಾಡ್ತಾರೆ. ನಮ್ಮಲ್ಲಿರೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಕೈತಿ. ಸೊ ನಮ್ಮನ್ನು ನಾವು ಡೌಟ್ ಮಾಡ್ಕೋತೇವೆ. ಬಹುತೇಕ ನಾನು ಮತ್ತೊಬ್ಬರ ಪ್ರೀತಿಗೆ ಯೋಗ್ಯನ ಇಲ್ಲ ಅಂತ ನಮಗೆ ಅನಿಸುತ್ತೆ. ಮತ್ತೊಬ್ಬರು ನನ್ನ ಪ್ರೀತಿ ಮಾಡಲಿ ಅನ್ನೋ ಮತ್ತೊಬ್ಬರ ಕಡೆಯಿಂದ ಪ್ರೀತಿ ಮಾಡಿಸ್ಕೊಳ್ಳೋಂಥ ಭಾಗ್ಯ ಜೀವನದೊಳಗೆ ಇಲ್ಲನ ಅಂತಂತ ಅನಿಸುತ್ತೆ. ಸೊ ಫಿರ್ ಸಮಾಪ್ತ ಸಬ್. ಸೊ ಇದು ಒಂದು ತಿಂಗಳಿಗಾಗಿ ಅಂತ ಇಟ್ಕೋರಿ. ಎಲ್ಲಿವರೆಗೂ 5ನೇ ಮನೆಯೊಳಗೆ ಬುಧ ಅದಾನ. ಸೊ ಕೇತುನ ಜೊತೆ. ಸೊ ಯು ಬಿ ಕೇರ್ಫುಲ್. ಯಾವ್ಯಾವ ವಿಷಯದೊಳಗೆ ಅಂದ್ರೆ ಕಮ್ಯುನಿಕೇಷನ್ ಅನ್ರಿ, ಲವ್ ರಿಲೇಷನ್ಶಿಪ್ ಅನ್ರಿ. ಸೊ ಟೇಕ್ ಕೇರ್. ಓಕೆ, ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.